ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ಪ್ರೋತ್ಸಾಹಿಸಿ. ರಸ್ತೆ ರಿಪೇರಿ, ಡಾಂಬರೀಕರಣಕ್ಕಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಕ್ಕಿ ತೋಟೇಶ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಪಾದಯಾತ್ರೆ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿದೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಮ್ರಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮದ ರಸ್ತೆಗಳು ಹಾಳಾಗಿ ಸಂಚಾರ ಮಾಡುವುದೇ ಕಷ್ಟ ಎಂಬಂತಹ ಪರಿಸ್ಥಿತಿಯನ್ನ ಕಂಡ ಅಕ್ಕಿ ತೋಟೇಶ್ ಮತ್ತು ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆಯ ಮಾರ್ಗ ಹಿಡಿದಿರುವುದನ್ನು ಗಮನಿಸಿದಾಗ ಪರಿಸ್ಥಿತಿಯ ಗಂಭೀರತೆಯನ್ನ ಅಲ್ಲಿನ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಅರ್ಥ ಮಾಡಿಕೊಳ್ಬೇಕಿದೆ. ಇದು ತಮ್ರಹಳ್ಳಿ ಮತ್ತು ಹಗರಿಬೊಮ್ಮನಹಳ್ಳಿಯ ರಸ್ತೆಗಳ ಕಥೆಯಷ್ಟೇ ಅಲ್ಲ. ವಿಜಯನಗರ ಜಿಲ್ಲೆಯ ಬಹುತೇಕ ಕಡೆಗಳ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನೂ ಇಲ್ಲ. ಅಲ್ಲಿನ ಶಾಸಕರು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಕಾಂಗ್ರೆಸ್ ಪಕ್ಷವನ್ನ ಪ್ರತಿನಿಧಿಸುತ್ತಿರುವ ಅಕ್ಕಿ ತೋಟೇಶ್ ತಮ್ಮ ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ಮಾಡುತ್ತಿರುವುದು ಸರಿನಾ ಎಂಬ ಮಾತುಗಳು ಕೇಳಿಬಂದಿವೆ. ಯಾರು ಇಂತಹ ಮಾತುಗಳಿಗೆ ಇಂಬು ನೀಡಿದ್ದಾರೋ ಅವರು ಕೂಡ ತಮ್ಮ ಜವಾಬ್ದಾರಿಗಳನ್ನು ಮರೆತವರಂತೆ ಮಾತಾಡಿಕೊಳ್ಳುತ್ತಿದ್ದಾರೆನಿಸ್ತಿದೆ. ತೀರಾ ಹದಗೆಟ್ಟಿರುವ ರಸ್ತೆಗಳ ಸುಧಾರಣೆ ಮಾಡಬೇಕಾದವರು ಯಾರು? ಅಲ್ಲಿನ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಅಲ್ಲವೇ? ಅಂದ ಮಾತ್ರಕ್ಕೆ ಸಾರ್ವಜನಿಕರ ಹೊಣೆಗಾರಿಕೆಯನ್ನ ಮರೆತುಬಿಟ್ಟು ಪ್ರತಿಭಟನೆಗಿಳಿದವರ ಧ್ವನಿಯನ್ನ ಹತ್ತಿಕ್ಕುವುದಲ್ಲ. ಬದಲಾಗಿ ಪಕ್ಷ, ವ್ಯಕ್ತಿಗಳನ್ನ ಗುರಿಯಾಗಿಸಿ ಟೀಕೆ ಮಾಡುವುದು ಸರಿಯಾದ ಕ್ರಮವಾಗದೆನಿಸ್ತಿದೆ. ಯಾರಾದರೂ ಧ್ವನಿ ಎತ್ತಬೇಕಾದ ಅನಿವಾರ್ಯತೆ ಇದ್ದೇ ಇರುತ್ತೆ. ಅಕ್ಕಿ ತೋಟೇಶ್ ಆ ಭಾಗದ ಮುಖಂಡರು ಹೌದು. ತಮ್ರಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಹದಗೆಟ್ಟಿರುವ ರಸ್ತೆಗಳಿಗೆ ಡಾಂಬರೀಕರಣ ಮಾಡಬೇಕೆಂದು ಒತ್ತಾಯಿಸಿ ನಡೆದ ಪ್ರತಿಭಟನೆ ಜನಪ್ರತಿನಿಧಿಗಳಿಗೂ ಮತ್ತು ಸರ್ಕಾರಕ್ಕೂ ತಲುಪುವಂತಾಗಲಿ. ಅಲ್ಲಿನ ಶಾಸಕರು ಮತ್ತು ಜಿಲ್ಲಾಡಳಿತ ಇತ್ತ ಗಮನ ಹರಿಸುವಂತಾಗಲಿ. ಹೋರಾಟದ ವಿಷಯವನ್ನುತ್ತ ಪಾದಯಾತ್ರೆಯು ಹಗರಿಬೊಮ್ಮನಹಳ್ಳಿಯ ಬಸವೇಶ್ವರ ವೃತ್ತದಲ್ಲಿ ಸಮಾವೇಶಗೊಂಡು ತಮ್ಮ ಬೇಡಿಕೆಯ ಹಕ್ಕೊತ್ತಾಯಗಳನ್ನು ಮಂಡಿಸಿದ್ದಾರೆ. ಪಾದಯಾತ್ರೆಯ ಪ್ರತಿಭಟನೆಯಲ್ಲಿ ಅಕ್ಕಿ ತೋಟೇಶ್ ಸೇರಿದಂತೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರುಗಳಾದ ಪಿ ಕೊಟ್ರೇಶ್, ಪಾಂಡುನಾಯಕ್, ಮಾಜಿ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷರಾದ ಪಿ ಸುರೇಶ್, ಗ್ಯಾರಂಟಿ ಸಮಿತಿ ಅನುಷ್ಠಾನದ ಸದಸ್ಯರಾದ ಜಿ ಗಿರೀಶ್, ಬಳ್ಳಾರಿ ಯೂಮಿನ್ ಬಲ್ಬ್ ನಿರ್ದೇಶಕರಾದ ವೈ ಸುರೇಶ್, ವಿಎಸ್ಎಸ್ಎನ್ ಅಧ್ಯಕ್ಷರಾದ ಮಾಬುಸಾಬ್, ಮಂಜುನಾಥ್ ಪಾಟೀಲ್, ನಿವೃತ್ತ ಇಒ ವೆಂಕೋಬಪ್ಪ, ಸಾರಾಯಿ ಮಂಜುನಾಥ್, ಆನಂದರೆಡ್ಡಿ, ದಳಪತಿ ಕೊಟ್ರಯ್ಯ ಇನ್ನಿತರೆ ನೂರಾರು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಅದಕ್ಕೆ ಪೂಜೆ ಮಾಡಿದ್ರ, ಅದಕ್ಕೆ ಗುಂಡಿಗಳು ಪೂಜೆ ಮಾಡಿದ್ರೆ ಗೌರ್ಮೆಂಟ್ ಹೇಳಿ ಉಪಯೋಗ ಇಲ್ಲ. ಗುಂಡಿಗೆ ಕೇಳಾಕಿದ್ದೀವಿ. ಗುಂಡಿಗೆ ಯಾರ ಬಿತ್ತಪ್ಪ ಅಂದ್ರ ಯಾರ ಪ್ರಾಣಾಪಾಯ ಆಗಬಾರ್ದು, ಮೂಳೆ ಮುರಿಬಾರ್ದು, ಅವ್ರ ಲೈಫ್ ಲಾಂಗ್ ಅಂಗಕ್ಕೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಪೂಜೆ ಮಾಡ್ತಾ ಇದ್ದೀವಿ. ನಾವು ನರಕಯಾತನೆಯನ್ನು ಪ್ರಯಾಣಿಕರು ಅನುಭವಿಸ್ತಾ ಇದ್ದೇವೆ. ಗರ್ಭಿಣಿಯರು, ಬಾಣತಿಯರು ಇಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ. ಸುಮಾರು ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ. ಆ ಕಷ್ಟ ಅನುಭವಿಸೋಕ್ಕಾಗಿನ ನಮ್ಮ ಅಕ್ಕಿ ತೋಟೇಶ್ ಅವರ ಮಾಜಿ ಜಿಲ್ಲಾ ಪಂಚಾಯತ್ ತೋಟೇಶ್ ಅವರ ನೇತೃತ್ವದಲ್ಲಿ ನಾವು ಈ ಪಾದಯಾತ್ರೆಯನ್ನು ಪಕ್ಷಾತೀತವಾಗಿ ಹಮ್ಮಿಕೊಂಡಿದ್ದೇವೆ. ಅಧಿಕಾರಿಗಳು ಕೂಡ ಇದನ್ನು ಗಮನಕ್ಕೆ ಬರಲಿ, ಇದನ್ನು ನೋಡಲಿ ಅಂತ ಶಾಂತಿಯುತವಾಗಿ ಬರ್ರಿ. ಹೆಂಗೆ ಅನ್ಕೊಂಡಿಲ್ಲ ಪಾದಯಾತ್ರೆಯನ್ನು ನಡೆಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಎಲ್ಲರೂ ಸುತ್ತಕೊಂಡು ದಯವಿಟ್ಟು ಎಲ್ಲರೂ ಗುಂಪಾಗಿ ಬಂದು ಒಂದು ಯೂನಿಟ್ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಪಾಲ್ಗೊಂಡು ಎಲ್ಲರೂ ಮುನ್ನಡೆಯಬೇಕು. ನಡೆ ಮುಂದೆ ನಿಂತು ನಡೆ ಮುಂದೆ. ಬೇಡಪ್ಪ ಅವತ್ತೇ ಬೇಡಪ್ಪ.
ಇವರ ಬರೆದು ಇಟ್ಬಿಡ್ರ ಅದನ್ನ ಈಗ ಭಾಳ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗಿದಾವೆ. ನಾವು ಗುಂಡುಗಳಲ್ಲಿ ದೇವರಲ್ಲಿ ಬೇಡಿಕೆ ಇದೆ ಏನಪ್ಪರ, ಅಕಸ್ಮಾತ್ ಯಾರೋ ಗುಂಡು ಬಿದ್ದರು, ಕೈ ಕಾಲು ಮುರಿದಾಗಲಿ, ಬೆನ್ನು ಮೂಳೆ ಮುರಿದ, ಪ್ರಾಣ ಅಪಾಯ ಆಗಲಿ ಆಗಬಾರ್ದು ಅನ್ನೋದು ದೇವರಲ್ಲಿ ಬೇಡಿಕೆ ಅಂತ ಇದೆ. ಯಾಕಂದ್ರೆ ಅಧಿಕಾರಿಗಳು ಜನಪ್ರತಿನಿಧಿ ನಮ್ಮ ಕೇಳ್ತಲ್ಲ, ಗುಂಡಿಗಾರ ಕೇಳ್ಕೊಂತೀವಿ, ದಯಮಾಡಿ ಬಿದ್ದಪ್ಪ ಯಾರು ಬಿದ್ರ ದಯಮಾಡಿ ದೊಡ್ಡ ಅಪಘಾತ ಆಗಲಾರ್ದಂಗೆ ದೇವರಲ್ಲಿ ಬೇಡಿಕೆ ಅಂತ ಅದಕ್ಕೆ ಪೂಜೆ ಮಾಡಿದ್ರ. ಅದಕ್ಕೆ ಈಗ ಗುಂಡಿಗಳು ಪೂಜೆ ಮಾಡಿದ್ರೆ ಗೌರ್ಮೆಂಟ್ ಹೇಳಿ ಉಪಯೋಗ ಇಲ್ಲ. ಗುಂಡಿಗೆ ಕೇಳಕತ್ತೀವಿ, ಗುಂಡಿಗೆ ಅಕಸ್ಮಾತ್ ಯಾರು ಬಿತ್ತಪ್ಪ ಅಂದ್ರೆ ಯಾರು ಪ್ರಾಣಾಪಾಯ ಆಗಬಾರ್ದು, ಮೂಳೆ ಮುರಿಬಾರ್ದು, ಅವ್ರ ಲೈಫ್ ಲಾಂಗ್ ಅಂಗಕ್ಕಿದ್ರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ. ನಾವು ನರಕಯಾತನೆಯನ್ನು ಪ್ರಯಾಣಿಕರು ಅನುಭವಿಸ್ತಾ ಇದ್ದೇವೆ. ಗರ್ಭಿಣಿಯರು, ಬಾಣತಿಯರು ಇಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ. ಸುಮಾರು ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ. ಆ ಕಷ್ಟ ಅನುಭವಿಸೋಕ್ಕಾಗಿನ ನಮ್ಮ ಅಕ್ಕಿ ತೋಟೇಶ್ವರ ಜಿಲ್ಲಾ ಪಂಚಾಯತ್, ಮಾಜಿ ಜಿಲ್ಲಾ ಪಂಚಾಯತ್ ತೋಟೇಶ್ವರ ನೇತೃತ್ವದಲ್ಲಿ ನಾವು ಈ ಪಾದಯಾತ್ರೆಯನ್ನು ಪಕ್ಷಾತೀತವಾಗಿ ಹಮ್ಮಿಕೊಂಡಿದ್ದೇವೆ. ಅಧಿಕಾರಿಗಳು ಕೂಡ ಇದನ್ನು ಗಮನಕ್ಕೆ ಬರಲಿ, ಇದನ್ನು ನೋಡಲಿ ಅಂತ ಶಾಂತಿಯುತವಾಗಿ. ಈಗ ಭಾಳ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗಿದಾವೆ. ನಾವು ಗುಂಡುಗಳಲ್ಲಿ ದೇವರಲ್ಲಿ ಬೇಡಿಕೆ ಇದೆ ಏನಪ್ಪರ, ಅಕಸ್ಮಾತ್ ಯಾರೋ ಗುಂಡು ಬಿದ್ದರು, ಕೈ ಕಾಲು ಮುರಿದಾಗಲಿ, ಬೆನ್ನು ಮೂಳೆ ಮುರಿದ, ಪ್ರಾಣ ಅಪಾಯ ಆಗಲಿ ಆಗಬಾರ್ದು ಅನ್ನೋದು ದೇವರಲ್ಲಿ ಬೇಡಿಕೆ ಅಂತ ಇದೆ. ಯಾಕಂದ್ರೆ ಅಧಿಕಾರಿಗಳು ಜನಪ್ರತಿನಿಧಿ ನಮ್ಮ ಕೇಳ್ತಲ್ಲ, ಗುಂಡಿಗಾರ ಕೇಳ್ಕೊಂತೀವಿ, ದಯಮಾಡಿ ಬಿದ್ದಪ್ಪ ಯಾರು ಬಿದ್ರ ದಯಮಾಡಿ ದೊಡ್ಡ ಅಪಘಾತ ಆಗಲಾರ್ದಂಗೆ ದೇವರಲ್ಲಿ ಬೇಡಿಕೆ ಅಂತ ಅದಕ್ಕೆ ಪೂಜೆ ಮಾಡಿದ್ರ. ಅದಕ್ಕೆ ಈಗ ಗುಂಡಿಗಳು ಪೂಜೆ ಮಾಡಿದ್ರೆ ಗೌರ್ಮೆಂಟ್ ಹೇಳಿ ಉಪಯೋಗ ಇಲ್ಲ. ಗುಂಡಿಗೆ ಕೇಳಕತ್ತೀವಿ, ಗುಂಡಿಗೆ ಅಕಸ್ಮಾತ್ ಯಾರು ಬಿತ್ತಪ್ಪ ಅಂದ್ರೆ ಯಾರು ಪ್ರಾಣಾಪಾಯ ಆಗಬಾರ್ದು, ಮೂಳೆ ಮುರಿಬಾರ್ದು, ಅವ್ರ ಲೈಫ್ ಲಾಂಗ್ ಅಂಗಕ್ಕಿದ್ರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ.